ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಕ್ಕೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ 2026ರ ಈ ಒಂದು ವರ್ಷದಲ್ಲಿ ಆಗಸ್ಟ್ 20ರ ನಂತರ ಕನ್ಯಾ ರಾಶಿಯವರ ಭವಿಷ್ಯ ಹೇಗಿರಲಿದೆ, ಈ ಆಗಸ್ಟ್ ತಿಂಗಳಿನಲ್ಲಿ ಉಂಟಾದಂತಹ ಗ್ರಹ ಸಂಚಾರದ ಬದಲಾವಣೆಯು ಈ ರಾಶಿಯವರ ಜೀವನದ ಮೇಲೆ ಏನೆಲ್ಲ ಪ್ರಭಾವಗಳನ್ನು ಬೀರಲಿದೆ, ಅದರಲ್ಲೂ ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿಯಾಗಿರ್ಬೋದು, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ನಿಮ್ಮ ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆಯೇ ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಆಗಸ್ಟ್ 20ರ ನಂತರ ಏನೆಲ್ಲ ಬದಲಾವಣೆಗಳನ್ನು ಕಾಣಲಿದ್ದೀರಿ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ನಿಮಗೆ ಫುಲ್ ಆಗಿ ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ. ಸೊ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳೋದಿಷ್ಟೇ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಿದ್ದೀರಾ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗಾದರೆ ಈ ಕನ್ಯಾ ರಾಶಿಯವರಿಗೆ ಈ ಆಗಸ್ಟ್ ತಿಂಗಳು ಏನೆಲ್ಲ ಬದಲಾವಣೆಗಳನ್ನು ತರಲಿದೆ ಎಂಬುದನ್ನು ಮೊದಲನೇದಾಗಿ ನೋಡ್ತಾ ಬರೋಣ. ಹೌದು ಸ್ನೇಹಿತರೆ, ಈ ಕನ್ಯಾ ರಾಶಿಯವರಿಗೆ ಈ ಆಗಸ್ಟ್ ತಿಂಗಳು ನಿಮ್ಮ ವಿವರಗಳ ಮೇಲಿನ ಗಮನವನ್ನು ನೀಡ್ತಾ ಬರ್ತದೆ. ಸೇವೆ ಮತ್ತು ವ್ಯವಸ್ಥಿತ ದಿನಚರಿಯು ಪ್ರೀತಿಗೆ ತಕ್ಕಂತೆ ಅತ್ಯಂತ ಅನುಕೂಲಕರವಾದಂತಹ ವಾತಾವರಣವನ್ನು ಕೂಡ ನಿಮ್ಮ ಜೀವನದಲ್ಲಿ ತರಲಿದೆ. ನಿಮ್ಮ ರಾಶಿಯಾಧಿಪತಿಯಾದಂತಹ ಬುಧನು ನಿಮ್ಮ ವೃತ್ತಿ ಮತ್ತು ಆದಾಯದ ಮನೆಗಳಲ್ಲಿ ವೇಗವಾಗಿ ಸಂಚಾರವನ್ನು ಮಾಡುತ್ತಿರುವ ಕಾರಣ ನಿಮಗೆ ಅಸಾಧಾರಣವಾದಂತಹ ವಿಶ್ಲೇಷಣಾತ್ಮಕ ಸ್ಪಷ್ಟತೆ, ಹಾಗೆ ನಿಮ್ಮ ವೃತ್ತಿಪರ ಸ್ಥಾನಮಾನವನ್ನು ಕೂಡ ಗಣನೀಯವಾಗಿ ಏರಿಸುವಂತಹ ಸಾಮರ್ಥ್ಯವನ್ನು ಈ ತಿಂಗಳು ನಿಮಗೆ ಕರುಣಿಸಲಿದೆ. ಅದರಲ್ಲೂ ವಕ್ರಸ್ಥಾನದಲ್ಲಿ ಶನಿಯು ನಿಮ್ಮ ಪ್ರಮುಖ ಪಾಲುದಾರಿಕೆಗಳ ವಿಚಾರದಲ್ಲಿ ಅಪಾರವಾದಂತಹ ತಾಳ್ಮೆಯನ್ನು ಬೇಡುವುದನ್ನು ಮುಂದುವರಿಸಿದರು. ನಿಮ್ಮ 11ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಗುರುವಿನ ಅದ್ಭುತ ಉಪಸ್ಥಿತಿಯು ನಿಮ್ಮ ವೃತ್ತಿಪರ ಜಾಲಗಳು ಮತ್ತು ಹಿರಿಯ ಸಹೋದರರು ಸ್ಥಿರವಾದ ವಿಸ್ತಾರವಾದಂತಹ ಬೆಂಬಲಗಳನ್ನು ನೀಡುವುದನ್ನು ಇನ್ನಷ್ಟು ಖಚಿತಪಡಿಸಲಿದೆ. ಕಚೇರಿಯ ಸಂಕೀರ್ಣ ಸಮಸ್ಯೆಗಳನ್ನು ನೀವು ಅತ್ಯುತ್ತಮವಾಗಿ ಪರಿಹಾರವನ್ನು ಕಂಡುಕೊಳ್ತಾ ಹೋಗ್ತೀರಿ. ಹಾಗೆ ಈ ರಾಶಿಯವರು ಅಧಿಕಾರದಲ್ಲಿ ಇರುವವರೊಂದಿಗೆ ಘರ್ಷಣೆಗೆ ಇಳಿಯುವಂತೆ ನಿಮ್ಮನ್ನು ಈ ಟೈಮ್ನಲ್ಲಿ ಪ್ರಚೋದಿಸಬಹುದು. 10ನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದು ಮಂಗಳನ ಸಂಚಾರ ನಿಮ್ಮ ಶಕ್ತಿಯನ್ನು ನಿಖರವಾದ ಸೇವೆಗೆ ಹರಿಸಿ, ಹಾಗೆ ನಿಮ್ಮ ಶಕ್ತಿಯುತವಾದಂತಹ ಸಂವಹನ ಕೌಶಲ್ಯವನ್ನು ನಂಬಿಕೊಳ್ಳುವುದರಿಂದ ನಿಮ್ಮ ಆಂತರಿಕ ಸಮತೋಲನವನ್ನು ಕಾಪಾಡಿಕೊಂಡು ಈ ತಿಂಗಳನ್ನು ಇನ್ನಷ್ಟು ಉತ್ತಮವಾಗಿ ಇರಿಸಿಕೊಂಡು ಗಮನಾರ್ಹವಾದಂತಹ ಆರ್ಥಿಕ ಹಾಗೂ ವೃತ್ತಿಪರ ಬೆಳವಣಿಗೆಯನ್ನು ಈ ರಾಶಿಯವರು ಕಾಣಬಹುದಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಈ ಆಗಸ್ಟ್ ತಿಂಗಳಿನಲ್ಲಿ ಈ ರಾಶಿಯವರಿಗೆ ಉಂಟಾದಂತಹ ಪ್ರಮುಖ ಗ್ರಹ ಸಂಚಾರಗಳ ವಿಚಾರಕ್ಕೆ ಬರೋದಾದರೆ, ಮೊದಲನೇದಾಗಿ ಸೂರ್ಯಗ್ರಹದ ವಿಚಾರಕ್ಕೆ ಬಂದುಬಿಡೋಣ ಸ್ನೇಹಿತರೆ. 11ನೇ ಮನೆಯಲ್ಲಿ ಆಗಸ್ಟ್ 1ರಿಂದ 17ರವರೆಗೆ ಇದ್ದು, ಅದಾದ ನಂತರ 12ನೇ ಮನೆಗೆ ಆಗಸ್ಟ್ 17ರಿಂದ ಸೆಪ್ಟೆಂಬರ್ 1ರವರೆಗೆ ಇದ್ದು, ಮೊದಲಿನ ಹಣಕಾಸಿನ ಲಾಭಕ್ಕಾಗಿ ನಿಮ್ಮ ಸಂಪರ್ಕಗಳನ್ನು ಇದು ಬೆಳಗಿಸಲಿದೆ. ನಂತರ ನಿಮ್ಮ ಗಮನವನ್ನು ಗುಪ್ತ ಖರ್ಚುಗಳು ಮತ್ತು ಆಧ್ಯಾತ್ಮಿಕ ಏಕಾಂಗತೆಯನ್ನು ನಿರ್ವಹಿಸುತ್ತಾ ತಿರುಗಿಸಲಿದೆ. ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ, 10ನೇ ಮನೆಯಲ್ಲಿ ಬುಧನು ಇರಲಿದ್ದು ತಿಂಗಳ ಆರಂಭದಲ್ಲಿ ನಿಮ್ಮ ವೃತ್ತಿ ಅಧಿಕಾರವನ್ನು ಬಲವಾಗಿ ಇದು ಹೆಚ್ಚಿಸಲಿದ್ದು ಆದಾಯದ ಮೂಲಗಳನ್ನು ವೇಗವಾಗಿ ವಿಸ್ತರಿಸಲಿದೆ. ಹಾಗೆ ನಂತರ ತಾತ್ಕಾಲಿಕ ವಿದೇಶಿ ಸಂಬಂಧಿ ಖರ್ಚುಗಳನ್ನು ಕೂಡ ತರಲಿದೆ. ಇನ್ನು ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದರೆ, 1ನೇ ಮನೆಯಲ್ಲಿ ಶುಕ್ರನು ಇರಲಿದ್ದು ಸ್ವಲ್ಪ ಭಾವನಾತ್ಮಕ ದುರ್ಬಲತೆ ಇದ್ರೂ ನಿಮ್ಮ ವ್ಯಕ್ತಿತ್ವ ಹಾಗೂ ದೈಹಿಕ ರೂಪವನ್ನು ಇದು ಮೃದುಗೊಳಿಸಲಿದೆ. ಸಾಧಾರಣ ಅದೃಷ್ಟವನ್ನ ಮತ್ತು ವೈಯಕ್ತಿಕ ಸೌಕರ್ಯಗಳ ಬಯಕೆಯನ್ನು ಕೂಡ ಇದು ತರಲಿದೆ ಅಂತಾನೆ ಹೇಳ್ಬೋದು. ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬಂದ್ಬಿಡೋಣ ಸ್ನೇಹಿತರೆ. ದೂರ ಪ್ರಯಾಣಗಳಿಗೆ ಅಡ್ಡಿಪಡಿಸುವುದರಿಂದ ವೇಗವಾಗಿ ಬದಲಾಗಿ ನಿಮ್ಮ ವೃತ್ತಿ ಮಹತ್ವಾಕಾಂಕ್ಷೆಗಳು ತೀವ್ರವಾಗಿ ಚಾಲನೆಯನ್ನು ಮಾಡಲಿದ್ದು ಇದು ನಿಮ್ಮ ಕಾರ್ಯವನ್ನ ವ್ಯಕ್ತಿಗಳೊಂದಿಗೆ ಉಗ್ರ ವಿವಾದಗಳಿಗೆ ಎಡೆ ಮಾಡಿಕೊಳ್ಬಹುದು ಅಂತಾನೆ ಹೇಳ್ಬೋದು ಕಾರ್ಯಸ್ಥಳದಲ್ಲಿ. ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದ್ರೆ, ನಿಮ್ಮ ಆದಾಯವನ್ನ ಗಣನೀಯವಾಗಿ ವಿಸ್ತರಿಸುವುದನ್ನ ಗುರು ಮುಂದುವರಿಸಲಿದ್ದು ನಿಮ್ಮ ಆಳವಾದ ಆಸೆಗಳನ್ನು ಕೂಡ ಈಡೇರಿಸಲಿದ್ದಾರೆ. ಹಾಗೆ ಹಿರಿಯ ಸಹೋದರರು ಹಾಗೂ ಪ್ರಬಲ ಜಾಲಗಳ ಮೂಲಕ ಅಪಾರವಾದಂತಹ ಜ್ಞಾನವನ್ನು ಕೂಡ ಈ ರಾಶಿಯವರು ಗುರುಗ್ರಹದ ಸಂಚಾರದ ಟೈಮ್ನಲ್ಲಿ ಪಡೆದುಕೊಳ್ತಾ ಹೋಗ್ತೀರಿ. ಇನ್ನು ಶನಿಗ್ರಹದ ವಿಚಾರಕ್ಕೆ ಬರೋದಾದ್ರೆ, 7ನೇ ಮನೆಯಲ್ಲಿ ವಕ್ರಸ್ಥಾನದಲ್ಲಿ ಈ ಇಡೀ ತಿಂಗಳು ಪೂರ್ತಿ ಇರತಕ್ಕಂತಹ ಶನಿಯು ನಿಮ್ಮ ವಿವಾಹ ಮತ್ತು ಸಾರ್ವಜನಿಕ ವ್ಯವಹಾರಗಳಲ್ಲಿ ನಡೀತಿರ್ತಕ್ಕಂತಹ ವಿಳಂಬಗಳು ಹಾಗೆ ಭಾರವಾದ ದೀರ್ಘಕಾಲದ ಜವಾಬ್ದಾರಿಗಳನ್ನು ಮುಂದುವರಿಸಲಿದ್ದಾರೆ. ಕಟ್ಟುನಿಟ್ಟಾದಂತಹ ಶಿಸ್ತು ಮತ್ತು ತಾಳ್ಮೆಯನ್ನು ಕೂಡ ಇದು ತರಲಿದೆ.
ಇನ್ನು ರಾಹು ಗ್ರಹದ ವಿಚಾರಕ್ಕೆ ಬರೋದಾದ್ರೆ 6ನೇ ಮನೆಯಲ್ಲಿ ವಕ್ರಿ ಸ್ಥಾನದಲ್ಲಿ ಈ ತಿಂಗಳು ಪೂರ್ತಿ ರಾಹು ಇರಲಿದ್ದು ನಿಮ್ಮ ಶತ್ರುಗಳನ್ನ ಜಯಿಸಲು ಮತ್ತೆ ದೈನಂದಿನ ಅಡೆತಡೆಗಳನ್ನ ನಿವಾರಿಸಲು ಒಂದು ಅಸಂಪ್ರದಾಯಿಕ ಗೇಳಿನಂತಹ ಚಾಲನೆಯನ್ನು ಕೂಡ ಮುಂದುವರಿಸಲಿದೆ. ಗುಪ್ತ ರೋಗಗಳ ಮೇಲಿನ ಹಠಾತ್ ವಿಜಯಗಳನ್ನು ಕೂಡ ಇದು ಅನುಗ್ರಹಿಸಲಿದೆ. ಇನ್ನು ಕೇತು ಗ್ರಹದ ವಿಚಾರಕ್ಕೆ ಬರೋದಾದ್ರೆ 12ನೇ ಮನೆಯಲ್ಲಿ ವಕ್ರಿ ಸ್ಥಾನದಲ್ಲಿ ಕೇತು ಇರಲಿದ್ದು ಆಳವಾದ ಆಧ್ಯಾತ್ಮಿಕ ಗೊಂದಲ, ನಿದ್ರೆ, ಏಕಾಂಗತೆ ಹಾಗೂ ಊಹಿಸಲು ಅಸಾಧ್ಯವಾದಂತಹ ವಿದೇಶಿ ಖರ್ಚುಗಳ ಬಗ್ಗೆ ಗುಪ್ತ ಭಯಗಳನ್ನ ಉಂಟು ಮಾಡುವುದನ್ನ ಇದು ಮುಂದುವರಿಸಲಿದೆ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಈ ರಾಶಿಯವರು ಈ ಆಗಸ್ಟ್ ತಿಂಗಳಿನಲ್ಲಿ ಕಂಡಿರ್ತೀರಿ. ಹಾಗಾದ್ರೆ ಈ ಆಗಸ್ಟ್ 20ರ ನಂತರ ವೃತ್ತಿ ಮತ್ತೆ ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಗಳನ್ನ ಕಾಣಲಿದ್ದೀರಿ ಅಂತ ನೋಡ್ತಾ ಬರೋದಾದ್ರೆ ಆಗಸ್ಟ್ 2ರಂದಿಗೆ ಮಂಗಳನು 10ನೇ ಮನೆಗೆ ಆಲ್ರೆಡಿ ಪ್ರವೇಶವನ್ನ ಮಾಡಿರೋ ಕಾರಣ ಸಾಕಷ್ಟು ಬದಲಾವಣೆಗಳನ್ನ ಈಗ ಆಲ್ರೆಡಿ ಕಂಡಿರ್ತೀರಿ. ಹಾಗೆ ಆಗಸ್ಟ್ 5ರಂದು ಬುಧನು ನಿಮ್ಮ 11ನೇ ಮನೆಗೆ ಪ್ರವೇಶವನ್ನ ಮಾಡಿ ಸಾಕಷ್ಟು ಬದಲಾವಣೆಗಳನ್ನ ತರ್ತಾ ಬಂದಿದ್ದಾರೆ. ನಿಮ್ಮ ಗಮನವು ನೆಟ್ವರ್ಕಿಂಗ್ ಮತ್ತೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಆರ್ಥಿಕ ಫಲವನ್ನ ಪಡೆಯುವತ್ತ ಯಶಸ್ವಿಯಾಗಿ ತಿರಲಿದೆ. ನಿಮ್ಮ ಸ್ಥಾನಮಾನವನ್ನ ಹೆಚ್ಚಿಸಬಲ್ಲ ಪ್ರಭಾವಿ ಸಹೋದ್ಯೋಗಿಗಳೊಂದಿಗೆ ನೀವು ಸುಲಭವಾಗಿ ಸಂಪರ್ಕವನ್ನು ಕೂಡ ಸಾಧಿಸ್ತಾ ಹೋಗ್ತೀರಿ. ಅದರಲ್ಲೂ ಆಗಸ್ಟ್ 17ರಂದು ಸೂರ್ಯನು ನಿಮ್ಮ 12ನೇ ಮನೆಗೆ ಸ್ಥಳಾಂತರಗೊಳ್ಳುವುದು ಸಂಭಾವ್ಯ ಬಳಲಿಕೆ ಅಥವಾ ಏಕಾಂಗಿಯಾದ ವಿದೇಶಿ ಸಂಬಂಧಪಟ್ಟಂತಹ ಕೆಲಸಗಳ ಬಗ್ಗೆ ಎಚ್ಚರಿಕೆಯನ್ನು ಕೂಡ ಈಗ ಆಲ್ರೆಡಿ ಸೂಚಿಸ್ತಾ ಬಂದಿದೆ. ಈ ತಿಂಗಳ ಆರಂಭದಲ್ಲಿಯೇ ಪ್ರಮುಖ ಯೋಜನೆಗಳನ್ನ ಅಂತಿಮಗೊಳಿಸುವ ಮೂಲಕ ನಿಮ್ಮ ಕೀರ್ತಿಯನ್ನ ಈ ರಾಶಿಯವರು ಹೆಚ್ಚಿಸಿಕೊಳ್ಳಬಹುದಾಗಿದೆ. ಈ ತಿಂಗಳು ಮುಗಿಯುತ್ತಿದ್ದಂತೆ ಎದುರಾಗುವಂತಹ ಯಾವುದೇ ಹಠಾತ್ ಗುಪ್ತ ಮತ್ತು ವೃತ್ತಿ ಖರ್ಚುಗಳನ್ನ ಎದುರಿಸಲು ನೀವು ನಿಖರವಾದಂತಹ ಯೋಜನೆಯ ಮೇಲೆ ಭರವಸೆಯನ್ನ ಇರಿಸಿಕೊಳ್ಬೇಕು ಅಂತಾನೆ ಹೇಳ್ಬೋದು. ಇನ್ನು ಈ ರಾಶಿಯವರ ವ್ಯಾಪಾರ ಮತ್ತೆ ಸ್ವಯಂ ಉದ್ಯೋಗದ ವಿಚಾರಕ್ಕೆ ಬರೋದಾದ್ರೆ ವ್ಯಾಪಾರದ ವಿಚಾರದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳನ್ನ ಕಾಣುವಂತಹ ತಿಂಗಳು ಅಂತಾನೆ ಹೇಳ್ಬೋದು. ಬೆಳವಣಿಗೆಯ ಸಾಮರ್ಥ್ಯವು ಅಪಾರವಾಗಿದ್ರು ಆಗಸ್ಟ್ 2ರಿಂದ 10ನೇ ಮನೆಯಲ್ಲಿ ಮಂಗಳನ ಆಕ್ರಮಣಕಾರ ಶಕ್ತಿಯನ್ನು ನೀವು ನಿರ್ವಹಿಸಬೇಕು. ನಿಮ್ಮ ಮಾರುಕಟ್ಟೆಯನ್ನ ನಿರ್ದಯವಾಗಿ ಆಳಲು ಮತ್ತು ನಿಧಾನವೆಂದು ತೋರುವ ಪಾಲುದಾರಿಕೆಯನ್ನ ಹಠಾತ್ತನೆ ಕೊನೆಗೊಳಿಸಲು ನಿಮಗೆ ಪ್ರಚೋದನೆಯಾಗಬಹುದು. ಈ ಪ್ರವೃತ್ತಿಯನ್ನ ಪ್ರತಿರೋಧಿಸಿ ಮೇಲಾಗಿ ನಿಮ್ಮ 6ನೇ ಮನೆಯಲ್ಲಿ ರಾಹು ತನ್ನ ವಕ್ರ ಸಂಚಾರವನ್ನ ಮುಂದುವರಿಸುವುದರಿಂದ ವಾಣಿಜ್ಯ ಶತ್ರುಗಳನ್ನ ಸೋಲಿಸಲು ನಿಮಗೆ ಅಸಾಂಪ್ರದಾಯಿಕ ತಂತ್ರಗಳನ್ನ ನೀಡಲಿದೆ. ಆದರೆ ಇದಕ್ಕೆ ಎಚ್ಚರಿಕೆಯ ಅನುಷ್ಠಾನದ ಅಗತ್ಯವೂ ಕೂಡ ಇರಲಿದೆ. ನಿಮ್ಮ ವರ್ಧಿತ ವಿಶ್ಲೇಷಣಾತ್ಮಕ ಕೌಶಲ್ಯಗಳನ್ನು ಬಳಸಿ ಸ್ಪರ್ಧೆಗಳನ್ನು ವ್ಯವಸ್ಥಿತವಾಗಿ ಹಿಂದಿಕ್ಕಿ ಗುರುವು ಅದೇ ಜಾಲಗಳಿಂದ ನಿಮ್ಮ ಆಕ್ರಮಣಕಾರಿ ವಿಸ್ತರಿತು ದೂರವಾಗದಂತೆ ನೋಡ್ಕೊಳ್ಬೇಕು ಅಂತಾನೆ ಹೇಳ್ಬೋದು. ಇನ್ನು ಈ ರಾಶಿಯವರ ಆರ್ಥಿಕ ಸ್ಥಿತಿ ಮತ್ತು ಧನಲಾಭದ ವಿಚಾರಕ್ಕೆ ಬರೋದಾದ್ರೆ ನಿಮ್ಮ ಸಂಪತ್ತಿನ ಅಧಿಪತಿಯಾದಂತಹ ಶುಕ್ರನು ಇಡೀ ತಿಂಗಳು 1ನೇ ಮನೆಯಲ್ಲಿ ನೀಚ ಸ್ಥಾನದಲ್ಲಿ ಇರುವ ಕಾರಣ ಸಾಕಷ್ಟು ಬದಲಾವಣೆಗಳನ್ನ ಕಾಣ್ತಾ ಬರ್ತೀರಿ. ನಿಮ್ಮ ರೂಪವನ್ನ ಸ್ವಲ್ಪ ಮೃದುಗೊಳಿಸಲಿದೆ. ಆದರೆ ಇದು ನೀಚತ್ವದ ಐಷಾರಾಮಿ ವಸ್ತುಗಳು ಅಥವಾ ಸೌಂದರ್ಯವರ್ಧಕಗಳ ಸುಧಾರಣೆ ಮೇಲೆ ಅತಿಯಾದಂತಹ ಖರ್ಚು ಮಾಡುವುದರ ವಿರುದ್ಧ ಎಚ್ಚರಿಸಲಿದೆ ಅಂತಾನೆ ಹೇಳ್ಬೋದು. ದುಬಾರಿ ಖರೀದಿಯೊಂದಿಗೆ ನಿಮ್ಮನ್ನ ನೀವೇ ಪುರಸ್ಕರಿಗೊಳ್ಳುವ ಬಯಕೆಯನ್ನ ನೀವು ಸಕ್ರಿಯವಾಗಿ ತಡೆಯಬೇಕು ಅಂತಾನೆ ಹೇಳ್ಬೋದು. ಹಾಗೆ ಆಗಸ್ಟ್ 17ರಂದು ಸೂರ್ಯನು ನಿಮ್ಮ 12ನೇ ಮನೆಗೆ ಚಲಿಸಿದಂತೆ ಗುಪ್ತ ಖರ್ಚುಗಳಲ್ಲಿ ಹಠಾತ್ ಹೆಚ್ಚಳವೂ ಕೂಡ ಉಂಟಾಗಲಿದೆ. ಅದರಿಂದ ಬಹಳ ಎಚ್ಚರಿಕೆಯಿಂದ ಇರಿ. ಉಳಿತಾಯದ ಕಡೆ ಹೆಚ್ಚಿನ ಗಮನವನ್ನ ಈ ಕನ್ಯಾ ರಾಶಿಯವರು ಕೊಡಬೇಕು. ಮಿತವ್ಯಯವನ್ನ ಕಾಪಾಡಿಕೊಳ್ಳುವ ಮೂಲಕ ಗುರುವು ಸೃಷ್ಟಿಸಿದ ಅಪಾರ ಲಾಭವನ್ನ ನೀವು ಸುಲಭವಾಗಿ ರಕ್ಷಿಸಿಕೊಳ್ಬಹುದಾಗಿದೆ ಅಂತಾನೆ ಹೇಳ್ಬೋದು. ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದ್ರೆ ಆರೋಗ್ಯದ ವಿಚಾರದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳನ್ನ ಕಂಡಿರ್ತೀರಿ. ಈ ಆಗಸ್ಟ್ ತಿಂಗಳಿನಲ್ಲಿ ನಿಮ್ಮ 1ನೇ ಮನೆಯಲ್ಲಿ ನೀಚ ಸ್ಥಾನದಲ್ಲಿ ಇರತಕ್ಕಂತಹ ಶುಕ್ರನು ಮುಖ ಅಥವಾ ಪ್ರಜನನಾಂಗಕ್ಕೆ ಸಂಬಂಧಪಟ್ಟಂತಹ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ನಿಮ್ಮನ್ನ ಸ್ವಲ್ಪ ಹೆಚ್ಚು ಗುರಿಯಾಗುವಂತೆ ಈ ತಿಂಗಳಿನಲ್ಲಿ ಮಾಡಲಿದ್ದು ಆಗಸ್ಟ್ 17ರಂದು ಸೂರ್ಯನು ನಿಮ್ಮ 12ನೇ ಮನೆಗೆ ಸ್ಥಳಾಂತರಗೊಳ್ಳುವುದರಿಂದ ನಿದ್ರಾಹೀನತೆ ಮತ್ತೆ ದೈಹಿಕ ಏಕಾಂಗ್ಯತೆ ಆಳವಾದ ಭಾವನೆಯನ್ನ ಉಂಟು ಮಾಡಬಹುದು. ನೀವು ಹೆಚ್ಚು ರಚನಾತ್ಮಕವಾದ ವಿಶ್ರಾಂತಿದಾಯಕ ನಿದ್ರೆಗೆ ನಿಮ್ಮ ದಿನಚರಿಗೆ ಆದ್ಯತೆಯನ್ನ ನೀಡ್ತಾ ಬನ್ನಿ ಅಂತಾನೆ ಹೇಳ್ಬೋದು. ನಿಮ್ಮ ನರಮಂಡಲದ ಮೇಲೆ ಅತಿಯಾದ ಕೆಲಸದ ಒತ್ತಡವನ್ನು ಕೂಡ ಏರ್ಬೇಡಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಹಾಗೆ ನಿಮ್ಮ ಪ್ರಾಯೋಗಿಕ ದೈನಂದಿನ ವ್ಯಾಯಾಮವನ್ನು ನೀವು ತೆಗೆದುಕೊಳ್ಳಬೇಕು. ನಿಮ್ಮ ಒಟ್ಟಾರೆ ಯೋಗಕ್ಷೇಮವನ್ನ ಕಾಪಾಡಿಕೊಳ್ಳಲು ನಿಮ್ಮ ದೇಹದ ಅಂತರ್ಗತ ಸ್ಥಿತಿಸ್ಥಾಪಕವನ್ನ ನಂಬ್ತಾ ಬನ್ನಿ. ಇದರಿಂದ ಒಳ್ಳೆಯ ಆರೋಗ್ಯವನ್ನು ಕೂಡ ಅನುಭವಿಸಬಹುದು ಅಂತಾನೆ ಹೇಳ್ಬೋದು. ಇನ್ನು ಕುಟುಂಬ ಮತ್ತೆ ವೈಯಕ್ತಿಕ ಸಂಬಂಧಗಳ ವಿಚಾರಕ್ಕೆ ಬರೋದಾದ್ರೆ ನಿಮ್ಮ 7ನೇ ಮನೆಯಲ್ಲಿ ವಕ್ರ ಸ್ಥಾನದಲ್ಲಿ ಶನಿಯು ಮುಂದುವರಿಯೋದ್ರಿಂದ ಉಪಸ್ಥಿತಿಯಿಂದ ಕೌಟುಂಬಿಕ ಜೀವನವು ಆಳವಾಗಿ ಪ್ರಭಾವಿತವಾಗ್ತಾ ಹೋಗ್ತದೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಕಂಡಿರ್ತೀರಿ. ನಿಮ್ಮ 1ನೇ ಮನೆಯಲ್ಲಿ ನೀಚ ಸ್ಥಾನದಲ್ಲಿ ಇರತಕ್ಕಂತಹ ಶುಕ್ರನು ನಿಮ್ಮ ವೈಯಕ್ತಿಕ ವಿಧಾನವನ್ನ ಇನ್ನಷ್ಟು ಮೃದುಗೊಳಿಸಲಿದ್ದು ಕಠಿಣ ಟೀಕೆಗಳ ಬದಲಾಗಿ ಸೌಮ್ಯವಾದ ಪ್ರಾಯೋಗಿಕ ಕಾಳಜಿಯಿಂದ ನಿಮ್ಮ ವೈವಾಹಿಕ ಹೊರೆಯನ್ನು ನಿರ್ವಹಿಸಲು ನಿಮಗೆ ಇದು ಅನುವನ್ನು ಮಾಡಿಕೊಡ್ತಾ ಬರ್ತದೆ.
ಸೂರ್ಯ ಮತ್ತೆ 11ನೇ ಮನೆಯಲ್ಲಿ ಬೆಳಗುತ್ತಿರುವಂತಹ ಉಚ್ಚ ಗುರುವಿನ ಕೃಪೆಯಿಂದಾಗಿ ಹಿರಿಯ ಸಹೋದರರೊಂದಿಗಿನ ನಿಮ್ಮ ಸಂಬಂಧವು ಈ ತಿಂಗಳು ಸಂತೋಷ ಮತ್ತೆ ಪ್ರಾಯೋಗಿಕ ಬೆಂಬಲದ ಪ್ರಮುಖ ಮೂಲವಾಗಿ ಇರಲಿದೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಇದು ನಿಮ್ಮ ಜೀವನದಲ್ಲಿ ತರಲಿದೆ. ಆಗಸ್ಟ್ 17ರ ನಂತರ ಬಹಳ ಜಾಗರೂಕರಾಗಿ ಈ ಟೈಮ್ನಲ್ಲಿ ಇರಬೇಕು. ಯಾಕೆಂದ್ರೆ ಸೂರ್ಯನು 12ನೇ ಮನೆಗೆ ಚಲಿಸಿದಾಗ ಕುಟುಂಬ ಸದಸ್ಯರಿಂದ ತೀವ್ರವಾದಂತಹ ಏಕಾಂಗಿತನತೆ ನಿಮ್ಮಲ್ಲಿ ಉಂಟಾಗಬಹುದು. ನೀವು ಹಠಾತ್ತನೆ ಬಯಸಬಹುದು. ನಿಮ್ಮ ಪ್ರಶಾಂತ ಸಮಯದ ಅಗತ್ಯವನ್ನ ಸ್ಪಷ್ಟವಾಗಿ ಸಂವಹನವನ್ನ ಮಾಡಿ ನಿಮ್ಮ ತಾತ್ಕಾಲಿಕ ಹಿಂತೆಗೆಯುವಿಕೆಯಿಂದ ನಿಮ್ಮ ಪ್ರೀತಿ ಪಾತ್ರರಿಂದ ತಿರಸ್ಕಾರವೆಂದು ತಪ್ಪಾಗಿ ಅರ್ಥೈಸಿಕೊಳ್ಳದಂತೆ ಈ ರಾಶಿಯವರು ನೋಡ್ಕೊಳ್ಬೇಕು ಅಂತಾನೆ ಹೇಳ್ಬೋದು. ಇನ್ನು ಶಿಕ್ಷಣ ಮತ್ತೆ ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದ್ರೆ ವಿದ್ಯಾರ್ಥಿಗಳ ವಿಚಾರದಲ್ಲೂ ಕೂಡ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು. ಈ ಆಗಸ್ಟ್ ತಿಂಗಳಿನಲ್ಲಿ ನಿಮ್ಮ ಶಿಕ್ಷಕರು ಸುಲಭವಾಗಿ ನೀವು ಮೆಚ್ಚಿಸ್ತಾ ಹೋಗ್ತೀರಿ. ನಿಮ್ಮ 11ನೇ ಮನೆಯಲ್ಲಿ ಮುಂದಿರತಕ್ಕಂತಹ ಉಚ್ಚ ಗುರುವು ನಿಮ್ಮ ಶೈಕ್ಷಣಿಕ ಪ್ರಯತ್ನಕ್ಕೆ ಹೆಚ್ಚು ಪ್ರತಿಫಲ ಸಿಗುವುದನ್ನು ಮತ್ತಷ್ಟು ಖಚಿತಪಡಿಸ್ತಾ ಬಂದ್ರೆ ಇದು ಬಹುಶಃ ಗಣನೀಯ ವಿದ್ಯಾರ್ಥಿ ವೇತನ ಮತ್ತೆ ಪ್ರತಿಷ್ಠಿತ ವಿಸ್ತಾರದ ಶೈಕ್ಷಣಿಕ ಜಾಲಗಳಿಗೆ ಸೇರ್ಪಡೆಗೊಳ್ಳಲು ಬಹಳಷ್ಟು ಉತ್ತಮವಾಗಿ ಇರಲಿದೆ. ಹಾಗೆ 12ನೇ ಮನೆಯಲ್ಲಿ ಕೇತುವಿನ ಸಂಚಾರವು ಕೂಡ ಉಂಟಾಗುವ ಕಾರಣ ಸೋಲಿನ ಹಠಾತ್ ತಾರ್ಕಿಕವಲ್ಲದ ಭಯವನ್ನು ಅಥವಾ ನಿಮ್ಮ ಅಧ್ಯಯನವನ್ನು ಸಂಪೂರ್ಣವಾಗಿ ತ್ಯಜಿಸುವ ಬಯಕೆಯನ್ನು ಕೂಡ ಪ್ರಚೋದಿಸಬಹುದು. ಈ ಏಕಾಂಗಿ ಸಂದೇಹಗಳನ್ನು ನಿರ್ಲಕ್ಷಿಸಿ ನೀವು ನಿರಂತರ ಯಶಸ್ಸನ್ನು ಖಚಿತಪಡಿಸಿಕೊಳ್ಳಲು ಹೆಚ್ಚು ರಚನಾತ್ಮಕ ಅಧ್ಯಯನದ ದಿನಚರಿಯ ಮೇಲೆ ಭರವಸೆಯನ್ನ ಇಡ್ತಾ ಬನ್ನಿ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಸಾಕಷ್ಟು ಬದಲಾವಣೆಗಳನ್ನ ಕಾಣ್ತಾ ಬರ್ತೀರಿ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಈ ರಾಶಿಯವರು ಈ ಟೈಮ್ನಲ್ಲಿ ಮಾಡಬೇಕಾಗಿರುವಂತಹ ಸರಳ ಪರಿಹಾರದ ಬಗ್ಗೆ ನೋಡ್ತಾ ಬರೋದಾದ್ರೆ ನಿಮ್ಮ ವಿವಾಹ ಮತ್ತೆ ಪಾಲುದಾರಿಕೆಗಳ ಮೇಲಿನ ಭಾರದ ಹೊರೆಯನ್ನ ಸರಗಗೊಳಿಸಲು ಶನಿವಾರದಂದು ಶಿವನನ್ನ ಪೂಜಿಸಿ ಎಳ್ಳೆಣ್ಣೆಯ ದೀಪವನ್ನ ಹಚ್ಚಿ ಬಡವರಿಗೆ ಅನ್ನದಾನವನ್ನ ಮಾಡಿ ಮತ್ತು ಪ್ರಸ್ತುತ ಅಗತ್ಯವಿರುವ ಅಪಾರ ತಾಳ್ಮೆಯನ್ನ ಬೆಳೆಸಿಕೊಳ್ಳಲು ದಶರಥ ಶನಿ ಸ್ತೋತ್ರವನ್ನ ಪಠಿಸ್ತಾ ಬನ್ನಿ ಸ್ನೇಹಿತರೆ. ಹಾಗೆ ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ನಿಮಗೆ ಸಾಧ್ಯವಾದರೆ ದೇವಸ್ಥಾನಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನ ಹಚ್ಚುತ್ತಾ ಬನ್ನಿ. ಹಾಗೆ ನಿಮ್ಮ ಆಕ್ರಮಣಕಾರಿ ವೃತ್ತಿ ಚಾಲನೆಯನ್ನ ಶಾಂತಗೊಳಿಸಲು ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ಕೆಂಪು ಹೂಗಳಿಂದ ಅರ್ಪಿಸಿ ತೊಗರಿ ಬೇಳೆಗಳನ್ನು ದಾನ ಮಾಡಿ. ಕಾರ್ಯಸ್ಥಳದ ಅಧಿಕಾರಯುತ ವ್ಯಕ್ತಿಗಳೊಂದಿಗೆ ಅನಗತ್ಯ ಸಂಘರ್ಷಗಳನ್ನು ತಡೆಯಲು ಸುಬ್ರಹ್ಮಣ್ಯಾಷ್ಟಕ ಮಂತ್ರವನ್ನು ಜಪಿಸ್ತಾ ಬನ್ನಿ. ಹಾಗೆ ನಿಮ್ಮ 12ನೇ ಮನೆಯಲ್ಲಿ ಇರತಕ್ಕಂತಹ ಆಳವಾದ ಆಧ್ಯಾತ್ಮಿಕ ಗೊಂದಲ ಮತ್ತು ಏಕಾಂಗಿಯ ಭರವಸೆಯನ್ನು ನಿವಾರಿಸಲು ಮಂಗಳವಾರದಂದು ಗಣಪತಿಯನ್ನ ಪೂಜಿಸಿ ಗಣಪತಿಗೆ ಗರಿಕೆ ಹುಲ್ಲನ್ನು ಅರ್ಪಿಸಿ ನಿಮ್ಮ ಆಂತರಿಕ ಶಾಂತಿಯನ್ನ ಮರಳಿ ಪಡೆಯಲು ಗಣಪತಿ ಅಥರ್ವ ಶ್ರೇಷ್ಠವನ್ನ ಪಠಿಸ್ತಾ ಬನ್ನಿ ಸ್ನೇಹಿತರೆ. ಹಾಗೆ ಪ್ರತಿ ಗುರುವಾರದಂದು ಓಂ ಗುರುಪ್ಯೋ ನಮಃ ಎಂಬ ಮಂತ್ರವನ್ನು ಜಪಿಸಿ ಇದರಿಂದ ಆ ಗುರುದೇವರ ಅನುಗ್ರಹವೂ ಕೂಡ ನಿಮಗೆ ಸಿಗಲಿದೆ. ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಸಲ್ಲಿಸಿ ಲಕ್ಷ್ಮೀ ದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂಗಳನ್ನ ಇಟ್ಟು ಪೂಜೆಯನ್ನು ಸಲ್ಲಿಸೋದ್ರಿಂದ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿಯ ಜೊತೆಗೆ ಸಂಪತ್ತು ಕೂಡ ಹೆಚ್ಚಾಗಲಿದೆ. ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನ ಈ ರಾಶಿಯವರು ಮಾಡಿದ್ದೆ ಆದ್ರೆ ಸಾಕಷ್ಟು ಬದಲಾವಣೆಗಳನ್ನ ಕಾಣಬಹುದಾಗಿದೆ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ. ಯಾರಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ, ಓಂ ರಾಹುಕೇತುವೇ ನಮಃ, ಓಂ ಗಣೇಶಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು, ಮಂಗಳದೇವ, ಗುರುದೇವ, ಲಕ್ಷ್ಮೀನಾರಾಯಣ, ಸೂರ್ಯದೇವ ಹಾಗೆ ರಾಹುಕೇತು ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ. ಆ ವಿಘ್ನ ವಿನಾಯಕನ ಗಣೇಶನ ಅನುಗ್ರಹವೂ ಕೂಡ ನಿಮ್ಮ ಮೇಲೆ ಇರಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.